ನಮಸ್ಕಾರ ಸ್ನೇಹಿತರೆ, ನಮ್ಮ ಮಂದಿರ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮಹಾಭಾರತ ಮುಗಿದು ಸಾವಿರಾರು ವರ್ಷಗಳು ಕಳೆದಿವೆ. ಕುರುಕ್ಷೇತ್ರದ ಧೂಳು ಬಹಳ ಹಿಂದೆಯೇ ನೆಲಕ್ಕಿಳಿದಿದೆ. ರಥಗಳ ಚಕ್ರದ ಗುರುತುಗಳು ಮಾಯವಾಗಿವೆ. ಯೋಧರ ಕವಚಗಳು ಮಣ್ಣಿನಲ್ಲಿ ಬೆರೆತು ಹೋಗಿವೆ. ಆದರೆ ಆ ಮಹಾಯುದ್ಧದ ಒಂದು ಶಾಪ ಮಾತ್ರ ತಾಲವನ್ನು ದಾಟಿ ಇಂದಿಗೂ ನಮ್ಮ ಮುಂದೆ ನಿಂತಿದೆ ಎಂಬ ನಂಬಿಕೆಯಿದೆ. ಅದು ಅಶ್ವತ್ಥಾಮನ ಶಾಪ. ಒಂದು ಕ್ಷಣ ಊಹಿಸಿಕೊಳ್ಳಿ. ದಟ್ಟವಾದ ಕಾಡು, ಸುತ್ತಲೂ ಯಾರೂ ಇಲ್ಲ. ದೂರದಲ್ಲಿ ದೇವಾಲಯದ ಗಂಟೆಯ ಸದ್ದು ಕೇಳಿಸುತ್ತಿದೆ. ಆ ಕತ್ತಲೆಯ ನಡುವೆ ನೆತ್ತಿಯ ಮೇಲೆ ಎಂದಿಗೂ ಗುಣವಾಗದ ಗಾಯವಿರುವ ಒಬ್ಬ ಅಪರಿಚಿತ ವ್ಯಕ್ತಿ ನಿಧಾನವಾಗಿ ನಡೆದುಕೊಂಡು ಬರುತ್ತಾನೆ. ಅವನು ಯಾರ ಬಳಿಯೂ ಮಾತನಾಡುವುದಿಲ್ಲ, ಆಹಾರ ಕೇಳುವುದಿಲ್ಲ, ತನ್ನ ಗಾಯಕ್ಕೆ ಔಷಧಿ ಹುಡುಕುತ್ತಾನೆ. ಆದರೆ ಅವನ ಮುಖವನ್ನು ಒಮ್ಮೆ ನೋಡಿದವರು ಆ ಕಣ್ಣುಗಳಲ್ಲಿ ಸಾಮಾನ್ಯ ಮನುಷ್ಯನ ನೋವಲ್ಲ, ಸಾವಿರಾರು ವರ್ಷಗಳ ಪಶ್ಚಾತ್ತಾಪವನ್ನು ಕಂಡೆವು ಎಂದು ಹೇಳುತ್ತಾರೆ. ಹಾಗಾದರೆ ಆತ ಯಾರು? ಅವನು ನಿಜವಾಗಿಯೂ ಅಶ್ವತ್ಥಾಮನೆಯಾ? ಇದು ಕೇವಲ ಜನಪದ ಕಥೆಯೇ ಅಥವಾ ಮಹಾಭಾರತದಲ್ಲಿ ನಡೆದ ಒಂದು ಘಟನೆಗೆ ಇಂದಿಗೂ ಜೀವಂತವಾಗಿರುವ ಸಾಕ್ಷಿಯೇ? ಮಹಾಭಾರತದ ಪ್ರಸಿದ್ಧ ಯೋಧ ದ್ರೋಣಾಚಾರ್ಯರ ಪುತ್ರನಾದ ಅಶ್ವತ್ಥಾಮನು ಅಪಾರ ಶೌರ್ಯ ಹೊಂದಿದ್ದನು. ಅವನ ಜನ್ಮದ ಸಂದರ್ಭದಲ್ಲೇ ಅವನ ನೆತ್ತಿಯಲ್ಲಿ ಒಂದು ದಿವ್ಯ ಮಣಿಯಿತ್ತು ಎಂದು ಪುರಾಣ ಪರಂಪರೆ ಹೇಳುತ್ತದೆ. ಆ ಮಣಿಯ ಕಾರಣದಿಂದ ಅವನಿಗೆ ಅನೇಕ ಅಪಾಯಗಳಿಂದ ರಕ್ಷಣೆ ದೊರೆಯುತ್ತಿತ್ತು ಎಂಬ ನಂಬಿಕೆಯೂ ಇದೆ. ಆದರೆ ಮಹಾಭಾರತದ ಅಂತ್ಯದ ವೇಳೆಗೆ ಇದೇ ಅಶ್ವತ್ಥಾಮನ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ತಂದೆಯ ಮರಣದ ನೋವು, ಯುದ್ಧದ ಕೋಪ, ಪ್ರತಿಕಾರದ ಬೆಂಕಿ ಇವೆಲ್ಲವೂ ಅವನ ಮನಸ್ಸನ್ನು ಆವರಿಸುತ್ತವೆ. ಒಂದು ರಾತ್ರಿ ಅವನು ಮಾಡಿದ ಕೃತ್ಯವೇ ಅವನನ್ನು ಯುಗಯುಗಾಂತರಗಳಿಗೂ ಶಾಪದೊಂದಿಗೆ ಕಟ್ಟಿಹಾಕಿತು ಎಂದು ಮಹಾಭಾರತದ ಕಥಾನಕ ತಿಳಿಸುತ್ತದೆ. ಆದರೆ ಆ ಶಾಪದ ನಿಜವಾದ ಅರ್ಥವೇನು? ಶ್ರೀಕೃಷ್ಣನು ಅವನಿಗೆ ನೀಡಿದ ಶಾಪವೆಂದರೆ ಕೇವಲ ದೀರ್ಘಾಯುಷ್ಯವಲ್ಲ ಎಂದು ಕೆಲವರು ಹೇಳುತ್ತಾರೆ. ಗಾಯದ ನೋವು, ಏಕಾಂತ, ಸಮಾಜದಿಂದ ದೂರವಾಗಿರುವ ಸ್ಥಿತಿ ಮತ್ತು ಮರಣವನ್ನು ಬಯಸಿದರೂ ಅದು ಸುಲಭವಾಗಿ ದೊರೆಯದ ಸ್ಥಿತಿ, ಇಂತಹ ಭಯಾನಕ ವಿಧಿಯನ್ನು ಅವನಿಗೆ ಎದುರಾಗುವಂತೆ ಮಾಡಲಾಗಿದೆ ಎಂಬ ಪುರಾಣ ನಂಬಿಕೆಯಿದೆ. ಇಲ್ಲಿಯೇ ನಮ್ಮ ಇಂದಿನ ಪ್ರಶ್ನೆ ಮತ್ತಷ್ಟು ಗಂಭೀರವಾಗುತ್ತದೆ. ಅಶ್ವತ್ಥಾಮನು ನಿಜವಾಗಿಯೂ ಇಂದಿಗೂ ಬದುಕಿದ್ದಾನೆಯೇ? ಭಾರತದ ಅನೇಕ ಪ್ರದೇಶಗಳಲ್ಲಿ ಅವನನ್ನು ಕಂಡೆವು ಎಂದು ಹೇಳುವ ಜನಕಥೆಗಳು ಇವೆ. ಕೆಲವರು ಅವನು ಕಾಡುಗಳಲ್ಲಿ ಅಲೆದಾಡುತ್ತಾನೆ ಎನ್ನುತ್ತಾರೆ. ಕೆಲವರು ಪ್ರಾಚೀನ ದೇವಾಲಯಗಳಿಗೆ ಬಂದು ಪೂಜೆ ಸಲ್ಲಿಸುತ್ತಾನೆ ಎನ್ನುತ್ತಾರೆ. ಇನ್ನೂ ಕೆಲವರ ಪ್ರಕಾರ ಅವನ ನೆತ್ತಿಯ ಗಾಯಕ್ಕೆ ಔಷಧಿ ಕೇಳುತ್ತಾನೆ ಎಂಬ ವಿಚಿತ್ರ ನಂಬಿಕೆಯೂ ಇದೆ. ಆದರೆ ಈ ಕಥೆಗಳಲ್ಲಿ ಎಷ್ಟು ಸತ್ಯ, ಎಷ್ಟು ನಂಬಿಕೆ ಮತ್ತು ಮಹಾಭಾರತದ ಮೂಲ ಪುರಾಣದಲ್ಲಿ ಅಶ್ವತ್ಥಾಮನ ಕುರಿತು ನಿಜವಾಗಿ ಏನು ಹೇಳಲಾಗಿದೆ? ಉತ್ತರ ಹುಡುಕಲು ನಾವು ಮೊದಲು ಕುರುಕ್ಷೇತ್ರದ ಕೊನೆಯ ರಾತ್ರಿ ಕಡೆಗೆ ಹಿಂದಿರುಗಬೇಕು. ಏಕೆಂದರೆ ಅಶ್ವತ್ಥಾಮನ ಅಮರತ್ವದ ರಹಸ್ಯವು ಅವನ ಜನ್ಮದಲ್ಲಿ ಮಾತ್ರವಲ್ಲ, ಅವನ ಜೀವನದ ಅತ್ಯಂತ ಕತ್ತಲೆಯಾದ ಆ ಒಂದು ರಾತ್ರಿಯೊಳಗೆ ಅಡಗಿದೆ. ಆ ರಾತ್ರಿ ಅವನು ತೆಗೆದುಕೊಂಡ ನಿರ್ಧಾರವೇ ಅವನ ವಿಧಿಯನ್ನು ಬದಲಾಯಿಸಿತು. ಬೆಳಗಾಗುವಷ್ಟರಲ್ಲಿ ಅವನು ಶಾಪದ ನೆರಳಿನಲ್ಲಿ ನಡೆಯಬೇಕಾದ ವ್ಯಕ್ತಿಯಾಗಿದ್ದನು. ಆದರೆ ಆ ರಾತ್ರಿ ನಿಜವಾಗಿ ಏನಾಯಿತು? ಯಾರನ್ನು ಕೊಲ್ಲಲು ಅವನು ಹೊರಟಿದ್ದನು? ಶ್ರೀಕೃಷ್ಣನು ಏಕೆ ಅವನ ಮೇಲೆ ಅಂತಹ ಶಾಪವನ್ನು ವಿಧಿಸಿದ? ಮತ್ತು ಸಾವಿರಾರು ವರ್ಷಗಳ ನಂತರವೂ ಅವನ ಹೆಸರಿನ ಸುತ್ತ ಏಕೆ ಇಷ್ಟು ರಹಸ್ಯಗಳು ಉಳಿದಿವೆ? ಈ ಪ್ರಶ್ನೆಗಳ ಉತ್ತರ ಹುಡುಕಲು ನಾವೀಗ ಮಹಾಭಾರತದ ಆ ಭಯಂಕರ ರಾತ್ರಿಯೊಳಗೆ ಪ್ರವೇಶಿಸೋಣ. ಅಲ್ಲಿ ಒಬ್ಬ ಯೋಧನ ಕೋಪವು ಅವನನ್ನು ಯುಗಯುಗಾಂತರಗಳ ಏಕಾಂತದ ಕಡೆಗೆ ಕರೆದೊಯ್ಯಿತು. ಕುರುಕ್ಷೇತ್ರದ ಯುದ್ಧ ಅಂತ್ಯದತ್ತ ಸಾಗುತ್ತಿತ್ತು. ಮಹಾರಥಿಗಳು ಒಬ್ಬೊಬ್ಬರಾಗಿ ನೆಲಕ್ಕುರುಳಿದ್ದರು. ಕೌರವರ ಸೇನೆ ಬಹುತೇಕ ನಾಶವಾಗಿತ್ತು. ದುರ್ಯೋಧನನು ಗಂಭೀರವಾಗಿ ಗಾಯಗೊಂಡು ನೆಲದ ಮೇಲೆ ಬಿದ್ದಿದ್ದನು. ತನ್ನ ಸುತ್ತಲೂ ಕಂಡದ್ದು ಸೋಲಿನ ಅವಶೇಷ ಮಾತ್ರ. ಆ ಸಮಯದಲ್ಲಿ ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದೇ ಒಂದು ಬೆಂಕಿ ಉರಿಯುತ್ತಿತ್ತು: ತಂದೆಯ ಮರಣದ ನೋವು. ದ್ರೋಣಾಚಾರ್ಯರು ಸಾಮಾನ್ಯ ಗುರುಗಳಲ್ಲ. ಪಾಂಡವರಿಗೂ ಕೌರವರಿಗೂ ಅವರು ಶಸ್ತ್ರವಿದ್ಯೆ ಕಲಿಸಿದ್ದರು. ಅವರಲ್ಲಿ ಅರ್ಜುನನ ಮೇಲೆ ವಿಶೇಷ ಪ್ರೀತಿಯಿದ್ದರೂ ತಮ್ಮ ಮಗ ಅಶ್ವತ್ಥಾಮನ ಮೇಲೆ ಅಪಾರವಾದ ಮಮತೆಯಿತ್ತು. ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು. ಅವರ ಕೈಯಲ್ಲಿ ಶಸ್ತ್ರವಿರುವವರೆಗೆ ಅವರನ್ನು ಜಯಿಸಲು ಯಾರಿಗೂ ಸಾಧ್ಯವಿಲ್ಲ ಎಂಬ ಭಾವನೆ ಎಲ್ಲರಲ್ಲಿ ಇತ್ತು. ಆದರೆ ಯುದ್ಧದಲ್ಲಿ ಒಂದು ತಂತ್ರ ನಡೆಯಿತು. ಅಶ್ವತ್ಥಾಮ ಎಂಬ ಹೆಸರಿನ ಆನೆಯೊಂದು ಸತ್ತಿತ್ತು.
ಅದನ್ನು ಆಧಾರ ಮಾಡಿಕೊಂಡು ಯುಧಿಷ್ಠಿರನ ಬಾಯಿಂದ ಅಶ್ವತ್ಥಾಮ ಸತ್ತನು ಎಂಬ ಮಾತು ಹೊರಬಂತು. ತನ್ನ ಮಗ ಸತ್ತನೆಂಬ ಭಾವನೆ ದ್ರೋಣಾಚಾರ್ಯರ ಮನಸ್ಸನ್ನು ಕುಗ್ಗಿಸಿತು. ಅವರು ಶಸ್ತ್ರವನ್ನು ಕೆಳಗಿಟ್ಟರು. ಆ ಕ್ಷಣವನ್ನು ಬಳಸಿಕೊಂಡು ದ್ರೋಣಾಚಾರ್ಯರನ್ನು ಕೊಲ್ಲಲಾಯಿತು. ಈ ಘಟನೆ ಅಶ್ವತ್ಥಾಮನ ಹೃದಯದಲ್ಲಿ ಅಳಿಸಲಾಗದ ಗಾಯವಾಯಿತು. ಅವನಿಗೆ ಯುದ್ಧದ ನಿಯಮಗಳಿಗಿಂತ ತಂದೆಯ ಮರಣವೇ ಮುಖ್ಯವಾಗಿತ್ತು. ತನ್ನ ತಂದೆಯನ್ನು ಮೋಸದಿಂದ ಕೊಂದಿದ್ದಾರೆ ಎಂಬ ಭಾವನೆ ಅವನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ದುರ್ಯೋಧನನ ಬಳಿಗೆ ಬಂದಾಗ ಅಶ್ವತ್ಥಾಮನು ದುರ್ಯೋಧನನ ದುಸ್ಥಿತಿಯನ್ನು ಕಂಡನು. ಕೌರವರ ಸೋಲು ಅವನ ಕಣ್ಣ ಮುಂದೆ ಇತ್ತು. ಆದರೆ ಸೋಲನ್ನು ಒಪ್ಪಿಕೊಳ್ಳುವ ಮನಸ್ಸು ಅವನಲ್ಲಿರಲಿಲ್ಲ. ಅವನೊಳಗೆ ಒಂದು ಭಯಾನಕ ನಿರ್ಧಾರ ಹುಟ್ಟಿತು. ಇಂದು ರಾತ್ರಿ ನಾನು ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ. ರಾತ್ರಿ ಇಳಿತು. ಪಾಂಡವರ ಶಿಬಿರದಲ್ಲಿ ಎಲ್ಲರೂ ಯುದ್ಧ ಮುಗಿದಿದೆ ಎಂಬ ನೆಮ್ಮದಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆದರೆ ಅಶ್ವತ್ಥಾಮನ ಮನಸ್ಸಿನಲ್ಲಿ ಯುದ್ಧ ಇನ್ನೂ ಮುಗಿದಿರಲಿಲ್ಲ. ಅವನ ಜೊತೆಗೆ ಕೃಪಾಚಾರ್ಯ ಮತ್ತು ಕೃತವರ್ಮ ಇದ್ದರು. ಶಿಬಿರದ ಹೊರಗೆ ನಿಂತು ಅಶ್ವತ್ಥಾಮನು ಒಳಗೆ ನೋಡಿದಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯವಿತ್ತು. ಒಂದು ಗೂಬ ರಾತ್ರಿ ಕತ್ತಲಿನಲ್ಲಿ ಮಲಗಿದ್ದ ಕಾಗೆಗಳನ್ನು ಒಂದೊಂದಾಗಿ ದಾಳಿ ಮಾಡುತ್ತಿತ್ತು. ಅಶ್ವತ್ಥಾಮನು ಅದನ್ನು ಒಂದು ಸೂಚನೆಯಂತೆ ಕಂಡನು. ಯುದ್ಧದಲ್ಲಿ ಎದುರಾಳಿಯನ್ನು ಎದುರು ನಿಂತು ಸೋಲಿಸುವುದಕ್ಕಿಂತ ಅವನು ನಿದ್ರಿಸುತ್ತಿರುವಾಗ ದಾಳಿ ಮಾಡುವ ನಿರ್ಧಾರಕ್ಕೆ ಬಂದನು. ಅವನ ಮನಸ್ಸು ಈಗ ಯೋಧನ ಮನಸ್ಸಾಗಿರಲಿಲ್ಲ. ಅದು ಪ್ರತಿಕಾರದಿಂದ ಅಂಧನಾದ ಮನಸ್ಸಾಗಿತ್ತು. ಆ ರಾತ್ರಿ ಅವನು ಪಾಂಡವರ ಶಿಬಿರದೊಳಗೆ ಪ್ರವೇಶಿಸಿದನು. ಅಲ್ಲಿ ನಡೆದ ಘಟನೆ ಮಹಾಭಾರತದ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದಾಯಿತು. ಅವನು ಪಾಂಡವರು ಎಂದು ಭಾವಿಸಿ ಉಪಪಾಂಡವರನ್ನು ಕೊಂದನು. ಬೆಳಗಿನ ಜಾವ ರಕ್ತದ ವಾಸನೆಯ ನಡುವೆ ಅವನು ದುರ್ಯೋಧನನ ಬಳಿಗೆ ಮರಳಿದನು. ತಾನು ಪ್ರತಿಕಾರ ತೀರಿಸಿಕೊಂಡೇ ಎಂದುಕೊಂಡಿದ್ದನು. ಆದರೆ ಅವನಿಗೆ ತಿಳಿದಿರಲಿಲ್ಲ, ತಾನು ಗೆಲುವು ಎಂದು ಭಾವಿಸಿದ್ದ ಆ ಕ್ಷಣವೇ ತನ್ನ ಜೀವನದ ಅತಿ ದೊಡ್ಡ ಸೋಲಿನ ಆರಂಭವಾಗಿತ್ತು. ಅಶ್ವತ್ಥಾಮನು ಮಾಡಿದ ಕೃತ್ಯ ತಿಳಿದಾಗ ಪಾಂಡವರ ಶಿಬಿರದಲ್ಲಿ ಆಕ್ರೋಶ ಸ್ಫೋಟಿಸಿತು. ತನ್ನ ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿಯ ದುಃಖಕ್ಕೆ ಅಳೆಯೇ ಇರಲಿಲ್ಲ. ಪ್ರತೀಕಾರದ ಬೆಂಕಿ ಈಗ ಮತ್ತೊಂದು ದಿಕ್ಕಿನಲ್ಲಿ ಹೊತ್ತಿಕೊಂಡಿತು. ಅಶ್ವತ್ಥಾಮನನ್ನು ಹುಡುಕಲು ಅರ್ಜುನ ಹೊರಟನು. ಶ್ರೀಕೃಷ್ಣನೂ ಅವನೊಂದಿಗಿದ್ದನು. ತನ್ನ ಕೃತ್ಯದ ಪರಿಣಾಮ ಏನಾಗಲಿದೆ ಎಂಬ ಭಯ ಅಶ್ವತ್ಥಾಮನ ಮನಸ್ಸಿನಲ್ಲೂ ಮೂಡಿತ್ತು. ಅವನು ಸಾಮಾನ್ಯ ಶಸ್ತ್ರದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದಿದ್ದನು. ಅವನ ಬಳಿ ಒಂದು ಭಯಾನಕ ಅಸ್ತ್ರವಿತ್ತು, ಬ್ರಹ್ಮಶಿರಾಸ್ತ್ರ. ಅದು ಸಾಮಾನ್ಯ ಆಯುಧವಲ್ಲ. ಅದರ ಶಕ್ತಿಯನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟವೆಂದು ಪುರಾಣ ಪರಂಪರೆ ಹೇಳುತ್ತದೆ. ಅಶ್ವತ್ಥಾಮನು ಅದನ್ನು ಪ್ರಯೋಗಿಸಿದನು. ಅರ್ಜುನನು ತನ್ನ ರಕ್ಷಣೆಗೆ ಅದೇ ರೀತಿಯ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಎರಡು ಮಹಾಶಕ್ತಿಗಳು ಮುಖಾಮುಖಿಯಾದಾಗ ಭೂಮಿಯೇ ನಡುಗಿದಂತೆ ವರ್ಣನೆ ಬರುತ್ತದೆ. ಋಷಿಗಳು ಆತಂಕಗೊಂಡರು. ಪ್ರಕೃತಿಯ ಸಮತೋಲನವೇ ಕದಡಬಹುದಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಅಸ್ತ್ರವನ್ನು ಹಿಂದಕ್ಕೆ ಪಡೆಯುವಂತೆ ಅರ್ಜುನನಿಗೆ ಸೂಚಿಸಲಾಯಿತು. ಅವನು ತನ್ನ ಅಸ್ತ್ರವನ್ನು ಹಿಂತೆಗೆದುಕೊಂಡನು. ಆದರೆ ಅಶ್ವತ್ಥಾಮನಿಗೆ ಅದನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯವಿರಲಿಲ್ಲ. ಅವನ ಕೋಪ ಇನ್ನೂ ಮುಗಿದಿರಲಿಲ್ಲ. ಅವನು ಆ ಅಸ್ತ್ರವನ್ನು ಪಾಂಡವರ ವಂಶವನ್ನು ನಾಶ ಮಾಡುವ ಉದ್ದೇಶದಿಂದ ಬಳಸಿದನೆಂದು ಮಹಾಭಾರತದ ಕಥೆ ಹೇಳುತ್ತದೆ. ಅದು ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನ ಕಡೆಗೆ ತಿರುಗಿತು. ಆ ಮಗು ಭವಿಷ್ಯದಲ್ಲಿ ಪರೀಕ್ಷಿತನಾಗಿ ಪ್ರಸಿದ್ಧನಾಗಬೇಕಿತ್ತು. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ಮಧ್ಯಪ್ರವೇಶಿಸಿದನು. ಗರ್ಭದಲ್ಲಿದ್ದ ಮಗುವನ್ನು ರಕ್ಷಿಸಿದನು ಎಂದು ಪುರಾಣ ಪರಂಪರೆ ತಿಳಿಸುತ್ತದೆ. ಇಲ್ಲಿ ಅಶ್ವತ್ಥಾಮನ ಜೀವನದ ಅತ್ಯಂತ ಮಹತ್ವದ ತಿರುವು ಬರುತ್ತದೆ. ಅವನ ಕೈಯಲ್ಲಿದ್ದ ಶಕ್ತಿ ಅವನನ್ನು ರಕ್ಷಿಸಲಿಲ್ಲ. ಅವನ ಜ್ಞಾನ ಅವನನ್ನು ಉಳಿಸಲಿಲ್ಲ. ಅವನ ತಂದೆಯ ಪರಂಪರೆ ಅವನಿಗೆ ಆಶ್ರಯವಾಗಲಿಲ್ಲ. ಏಕೆಂದರೆ ಶಕ್ತಿ ಧರ್ಮವಿಲ್ಲದೆ ಬಳಸಿದಾಗ ಅದು ತನ್ನ ಮಾಲೀಕನನ್ನೇ ಸುಡುತ್ತದೆ. ಅಶ್ವತ್ಥಾಮನ ಕೃತ್ಯಕ್ಕೆ ಶಿಕ್ಷೆ ಬೇಕಿತ್ತು. ಶ್ರೀಕೃಷ್ಣನ ಮುಂದೆ ನಿಂತಿದ್ದ ಅಶ್ವತ್ಥಾಮನು ಈಗ ವಿಜಯಶಾಲಿ ಯೋಧನಾಗಿರಲಿಲ್ಲ. ತನ್ನ ಕೋಪದ ಪರಿಣಾಮವನ್ನು ಎದುರಿಸುತ್ತಿದ್ದ ಒಬ್ಬ ಪಶ್ಚಾತ್ತಾಪದ ಮನುಷ್ಯನಾಗಿದ್ದ. ಅವನ ನೆತ್ತಿಯಲ್ಲಿದ್ದ ದಿವ್ಯಮಣಿಯನ್ನು ಕಿತ್ತುಕೊಳ್ಳಲಾಯಿತು ಎಂಬ ಪುರಾಣ ನಂಬಿಕೆಯಿದೆ. ಆ ಮಣಿಯು ಅವನಿಗೆ ರಕ್ಷಣೆ, ತೇಜಸ್ಸು ಮತ್ತು ಶಕ್ತಿ ನೀಡುತ್ತಿತ್ತು. ಅದು ಕಳೆದು ಹೋದ ಕ್ಷಣದಿಂದ ಅವನ ಜೀವನವೇ ಬದಲಾಗಬೇಕಿತ್ತು. ಆದರೆ ಶಿಕ್ಷೆ ಇನ್ನೂ ಮುಗಿದಿರಲಿಲ್ಲ. ಶ್ರೀಕೃಷ್ಣನು ಅವನ ಕಡೆ ನೋಡಿದನು. ಮುಂದಿನ ಮಾತುಗಳು ಅಶ್ವತ್ಥಾಮನಿಗೆ ಮರಣಕ್ಕಿಂತಲೂ ಭಯಾನಕವಾದ ವಿಧಿಯನ್ನು ನೀಡಲಿದ್ದವು. ಅಶ್ವತ್ಥಾಮನು ಶ್ರೀಕೃಷ್ಣನ ಮುಂದೆ ನಿಂತಿದ್ದನು. ಅವನ ಮುಖದಲ್ಲಿ ಕೋಪದ ಗುರುತುಗಳಿದ್ದವು. ಆದರೆ
ಅದರ ಹಿಂದೆ ಭಯವೂ ಇತ್ತು. ಯುದ್ಧಭೂಮಿಯಲ್ಲಿ ಸಾವಿರಾರು ಯೋಧರನ್ನು ಎದುರಿಸಿದ್ದವನಿಗೆ ಈಗ ಒಬ್ಬನೇ ವ್ಯಕ್ತಿಯ ಮುಂದೆ ನಿಂತಿರುವುದು ಭಯಾನಕವಾಗಿತ್ತು. ಅವನು ಮರಣವನ್ನು ಎದುರಿಸಲು ಸಿದ್ಧನಾಗಿದ್ದಿರಬಹುದು, ಆದರೆ ಶ್ರೀಕೃಷ್ಣನು ಅವನಿಗೆ ಮರಣವನ್ನೇ ನೀಡಲಿಲ್ಲ. ಇದೇ ಅಶ್ವತ್ಥಾಮನ ಕಥೆಯ ಅತ್ಯಂತ ಭಯಾನಕ ತಿರುವು. ಪುರಾಣ ಪರಂಪರೆಯ ಪ್ರಕಾರ ಶ್ರೀಕೃಷ್ಣನು ಅವನಿಗೆ ಶಾಪ ನೀಡಿದನು. ಅವನ ಗಾಯ ಗುಣವಾಗುವುದಿಲ್ಲ. ಅವನು ಏಕಾಂತದಲ್ಲಿ ಅಲೆದಾಡಬೇಕು, ಜನರಿಂದ ದೂರವಾಗಿರಬೇಕು. ಅವನ ನೋವು ಅವನನ್ನು ಸದಾ ಹಿಂಬಾಲಿಸಬೇಕು. ಮರಣವನ್ನು ಬಯಸಿದರೂ ಸುಲಭವಾಗಿ ಮರಣ ಸಿಗದ ಸ್ಥಿತಿ. ಇದು ವರವೇ ಅಥವಾ ಶಾಪವೇ? ಸಾಮಾನ್ಯ ಮನುಷ್ಯನಿಗೆ ದೀರ್ಘಾಯುಷ್ಯ ವರವಾಗಬಹುದು, ಆದರೆ ಅಶ್ವತ್ಥಾಮನಿಗೆ ಅದು ಶಿಕ್ಷೆಯಾಯಿತು. ಏಕೆಂದರೆ ಅವನು ಬದುಕಬೇಕಾಗಿತ್ತು. ತನ್ನ ಕೃತ್ಯವನ್ನು ನೆನಪಿಸಿಕೊಂಡೇ ಬದುಕಬೇಕಾಗಿತ್ತು. ತನ್ನ ತಪ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಬದುಕಬೇಕಾಗಿತ್ತು. ತನ್ನ ಸುತ್ತಲಿನ ಪೀಳಿಗೆಗಳು ಬದಲಾಗುವುದನ್ನು ನೋಡುತ್ತಾ ಬದುಕಬೇಕಾಗಿತ್ತು. ರಾಜರು ಬರುತ್ತಾರೆ, ಹೋಗುತ್ತಾರೆ. ನಗರಗಳು ನಿರ್ಮಾಣವಾಗುತ್ತವೆ, ಕುಸಿಯುತ್ತವೆ. ಕಾಡುಗಳು ಬೆಳೆದು ಮತ್ತೆ ನಾಶವಾಗುತ್ತವೆ. ಹೊಸ ಪೀಳಿಗೆಗಳು ಹುಟ್ಟುತ್ತವೆ. ಆದರೆ ಅಶ್ವತ್ಥಾಮನು ಮಾತ್ರ ತನ್ನ ಶಾಪದೊಂದಿಗೆ ಮುಂದುವರಿಯುತ್ತಾನೆ ಎಂಬ ನಂಬಿಕೆ. ಇಲ್ಲಿಯೇ ಅಶ್ವತ್ಥಾಮ ಇನ್ನೂ ಜೀವಂತವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಮಹಾಭಾರತದ ಕೆಲವು ಪುರಾಣ ಪರಂಪರೆಗಳಲ್ಲಿ ಅವನಿಗೆ ಚಿರಂಜೀವಿ ಸ್ಥಾನ ನೀಡಲಾಗಿದೆ. ಅಂದರೆ ಸಾಮಾನ್ಯ ಮರಣಕ್ಕೆ ಒಳಗಾಗದ ದೀರ್ಘ ಅಸ್ತಿತ್ವ ಹೊಂದಿರುವವನು ಎಂಬ ಧಾರ್ಮಿಕ ನಂಬಿಕೆ. ಆದರೆ ಚಿರಂಜೀವಿ ಎಂದರೆ ಎಂದಿಗೂ ಸಾಯುವುದಿಲ್ಲ ಎಂಬ ಅರ್ಥವನ್ನು ಪ್ರತಿಯೊಂದು ಪರಂಪರೆಯೂ ಒಂದೇ ರೀತಿಯಲ್ಲಿ ವಿವರಿಸುವುದಿಲ್ಲ. ಇಲ್ಲಿ ನಾವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಪೌರಾಣಿಕ ನಂಬಿಕೆ ಮತ್ತು ದೃಢವಾದ ಐತಿಹಾಸಿಕ ಸಾಕ್ಷ್ಯ ಒಂದೇ ವಿಷಯವಲ್ಲ. ಇಂದಿಗೂ ಅಶ್ವತ್ಥಾಮನನ್ನು ಕಂಡೆವು ಎನ್ನುವ ಕಥೆಗಳು ಕೇಳಿಬರುತ್ತವೆ, ಆದರೆ ಅವುಗಳನ್ನು ದೃಢಪಡಿಸುವ ವೈಜ್ಞಾನಿಕ ಸಾಕ್ಷ್ಯ ನಮಗಿಲ್ಲ. ಆದರೂ ಈ ಕಥೆಗಳು ಏಕೆ ಇಷ್ಟು ಬಲವಾಗಿ ಉಳಿದಿವೆ? ಬಹುಶಃ ಅಶ್ವತ್ಥಾಮನು ಕೇವಲ ಒಬ್ಬ ವ್ಯಕ್ತಿಯಲ್ಲ. ಅವನು ಮನುಷ್ಯನೊಳಗಿನ ನಿಯಂತ್ರಣವಿಲ್ಲದ ಕೋಪದ ಪ್ರತೀಕ. ಅವನು ಪ್ರತೀಕಾರದ ಬೆಲೆಯ ಪ್ರತೀಕ. ಅವನು ಧರ್ಮವನ್ನು ಮರೆತಾಗ ಶಕ್ತಿ ಹೇಗೆ ಶಾಪವಾಗುತ್ತದೆ ಎಂಬ ಎಚ್ಚರಿಕೆ. ಆದರೆ ಜನರು ಅವನನ್ನು ನಿಜವಾಗಲೂ ಕಂಡೆವು ಎನ್ನುವ ಕಥೆಗಳು ಎಲ್ಲಿಂದ ಬಂದವು? ಭಾರತದ ಯಾವ ಪ್ರದೇಶಗಳಲ್ಲಿ ಅವನ ಹೆಜ್ಜೆಗುರುತುಗಳ ಕುರಿತು ಜನಪದ ನಂಬಿಕೆಗಳಿವೆ? ಅಶ್ವತ್ಥಾಮನ ಕತೆ ಮಹಾಭಾರತದ ಪುಟಗಳಲ್ಲಿ ಮುಗಿದಿಲ್ಲ. ಅದು ಜನರ ನೆನಪಿನಲ್ಲಿ ಮುಂದುವರಿಯಿತು. ಭಾರತದ ಹಲವು ಭಾಗಗಳಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಒಂದು ಮಾತು ಹರಡಿತು: ಅಶ್ವತ್ಥಾಮನು ಇನ್ನೂ ಬದುಕಿದ್ದಾನೆ. ಕೆಲವು ಜನಪದ ಕಥೆಗಳ ಪ್ರಕಾರ ಅವನು ಬೆಳಗಿನ ಜಾವ ದೇವಾಲಯಗಳಿಗೆ ಬರುತ್ತಾನೆ, ದೇವರ ಮುಂದೆ ಹೂವುಗಳನ್ನು ಇಡುತ್ತಾನೆ, ಕೆಲವೊಮ್ಮೆ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾನೆ. ಆದರೆ ಪೂಜೆ ಮುಗಿಯುವಷ್ಟರಲ್ಲಿ ಅವನು ಕಾಣೆಯಾಗಿರುತ್ತಾನೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯಲ್ಲಿ ಕಾಡಿನಲ್ಲಿ ಸಂಚರಿಸುವ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ನೆತ್ತಿಯ ಗಾಯಕ್ಕೆ ಔಷಧಿ ಕೇಳಿದನೆಂದು ಹೇಳಲಾಗುತ್ತದೆ. ಅವನ ಮುಖದಲ್ಲಿ ವಯಸ್ಸಿನ ಗುರುತು ಕಾಣಿಸಲಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಆಯಾಸವಿತ್ತು. ಅವನನ್ನು ನೋಡಿದವರು ನಂತರ ಅವನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇಂತಹ ಕಥೆಗಳು ಕೇಳಲು ರೋಮಾಂಚನಕಾರಿಯಾಗಿವೆ, ಆದರೆ ಅವುಗಳ ಸತ್ಯಾಸತ್ಯತೆ? ಅದಕ್ಕೆ ದೃಢವಾದ ಪುರಾವೆಯಿಲ್ಲ. ಹಾಗಿದ್ದರೂ ಜನರು ಇಂತಹ ಕಥೆಗಳಲ್ಲೂ ಏಕೆ ನಂಬುತ್ತಾರೆ? ಇದಕ್ಕೆ ಒಂದು ಆಧ್ಯಾತ್ಮಿಕ ಕಾರಣವಿದೆ. ನಮ್ಮ ಪುರಾಣಗಳಲ್ಲಿ ಚಿರಂಜೀವಿಗಳ ಕಲ್ಪನೆ ಕೇವಲ ದೇಹದ ಅಮರತ್ವದ ಬಗ್ಗೆಯಲ್ಲ, ಅದು ಧರ್ಮ, ಕರ್ತವ್ಯ ಮತ್ತು ಕರ್ಮದ ನಿರಂತರತೆಯ ಬಗ್ಗೆಯೂ ಮಾತನಾಡುತ್ತದೆ. ಅಶ್ವತ್ಥಾಮನ ಕಥೆಯಲ್ಲಿ ಒಂದು ವಿಚಿತ್ರ ವಿರೋಧಾಭಾಸವಿದೆ. ಅವನಿಗೆ ಅಮರತ್ವ ಸಿಕ್ಕಿತು ಎಂದು ಹೇಳಲಾಗುತ್ತದೆ, ಆದರೆ ಸಂತೋಷ ಸಿಕ್ಕಿಲ್ಲ. ಅವನಿಗೆ ದೀರ್ಘ ಜೀವನ ಸಿಕ್ಕಿತು, ಆದರೆ ಶಾಂತಿ ಸಿಕ್ಕಿಲ್ಲ. ಅವನಿಗೆ ಅಪಾರ ಶಕ್ತಿಯಿತ್ತು, ಆದರೆ ತನ್ನ ಕೋಪವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಇದಕ್ಕಿಂತ ದೊಡ್ಡ ಪಾಠ ಮನುಷ್ಯನಿಗಿನ್ನೇನು ಬೇಕು? ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿದ ಒಂದು ತಪ್ಪಿನಿಂದ ಎಷ್ಟು ದೂರ ಓಡಬಹುದು? ಸಂಪತ್ತು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಮನೆ ಕಳೆದುಕೊಂಡರೆ ಮತ್ತೆ ಕಟ್ಟಬಹುದು, ಹೆಸರು ಕಳೆದುಕೊಂಡರೆ ಮತ್ತೆ ಪಡೆಯಬಹುದು.
ಆದರೆ ಕೋಪದ ಒಂದು ಕ್ಷಣದಲ್ಲಿ ಮಾಡಿದ ಕೃತ್ಯದಿಂದ ಉಂಟಾದ ಪರಿಣಾಮವನ್ನು ಕೆಲವೊಮ್ಮೆ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅಶ್ವತ್ಥಾಮನ ಕಥೆ ಅದನ್ನೇ ನೆನಪಿಸುತ್ತದೆ. ಆದರೆ ಈಗ ಒಂದು ಪ್ರಶ್ನೆ ಉಳಿಯುತ್ತದೆ. ಪುರಾಣದಲ್ಲಿ ಅವನಿಗೆ ಚಿರಂಜೀವಿ ಸ್ಥಾನವಿದೆ ಎಂಬ ನಂಬಿಕೆ ಇದ್ದರೆ ಇಂದಿನ ಕಾಲದಲ್ಲಿ ಅವನ ಅಸ್ತಿತ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅವನು ನಿಜವಾಗಲೂ ಯಾವುದೋ ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆಯೇ, ಅಥವಾ ಅವನು ನಮ್ಮ ಮನಸ್ಸಿನೊಳಗಿನ ಒಂದು ಸಂಕೇತವೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಪುರಾಣದ ಸಾಕ್ಷ್ಯವನ್ನು ಇನ್ನಷ್ಟು ಆಳವಾಗಿ ನೋಡಬೇಕು. ಅಲ್ಲಿ ಅಶ್ವತ್ಥಾಮನ ಹೆಸರು ಕೇವಲ ಒಬ್ಬ ಶಾಪಗ್ರಸ್ತ ಯೋಧನಾಗಿ ಕಾಣಿಸುವುದಿಲ್ಲ, ಅದು ಕಾಲದ ಅಂತ್ಯವರೆಗೂ ಉಳಿಯುವ ಒಂದು ಎಚ್ಚರಿಕೆಯಾಗಿ ಕಾಣಿಸುತ್ತದೆ. ಈಗ ನಮ್ಮ ಕಥೆಯ ಅತ್ಯಂತ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ಅಶ್ವತ್ಥಾಮನು ನಿಜವಾಗಿಯೂ ಚಿರಂಜೀವಿಯೇ? ಧಾರ್ಮಿಕ ಪರಂಪರೆಯಲ್ಲಿ ಚಿರಂಜೀವಿಗಳ ಪಟ್ಟಿಯನ್ನು ಹೇಳುವಾಗ ಅಶ್ವತ್ಥಾಮನ ಹೆಸರು ಬರುತ್ತದೆ. ಸಾಮಾನ್ಯವಾಗಿ ಅಶ್ವತ್ಥಾಮ ಮಹಾಬಲಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪಾಚಾರ್ಯ, ಪರಶುರಾಮ ಮತ್ತು ಮಾರ್ಕಂಡೇಯ ಮುಂತಾದ ಮಹನೀಯರ ಹೆಸರುಗಳನ್ನು ವಿವಿಧ ಪರಂಪರೆಗಳಲ್ಲಿ ಉಲ್ಲೇಖಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶವಿದೆ. ಚಿರಂಜೀವಿ ಎಂಬ ಪದವನ್ನು ಸಾವಿರಾರು ವರ್ಷಗಳಿಂದ ಅದೇ ದೇಹದಲ್ಲಿ ಬದುಕುತ್ತಿರುವ ವ್ಯಕ್ತಿ ಎಂದು ಮಾತ್ರ ಅರ್ಥೈಸುವುದು ಸರಿಯಲ್ಲ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇದರ ಅರ್ಥಕ್ಕೆ ಹಲವು ವ್ಯಾಖ್ಯಾನಗಳಿವೆ. ಅಶ್ವತ್ಥಾಮನ ವಿಚಾರದಲ್ಲಿ ಮಹಾಭಾರತದ ಕಥಾನಕವು ಅವನಿಗೆ ದೀರ್ಘಕಾಲದ ಶಾಪವನ್ನು ನೀಡುತ್ತದೆ. ಅವನು ಸಾಮಾನ್ಯ ಮರಣವನ್ನು ತಕ್ಷಣ ಪಡೆಯುವುದಿಲ್ಲ ಎಂಬ ಪೌರಾಣಿಕ ಚಿತ್ರಣವಿದೆ. ಅವನ ನೆತ್ತಿಯ ಮಣಿ ಕಳೆದು ಹೋಗುತ್ತದೆ, ಅವನ ದೇಹದ ಗಾಯ ಗುಣವಾಗುವುದಿಲ್ಲ ಎಂಬ ಶಾಪ ಬರುತ್ತದೆ. ಅವನು ಮಾನವರ ನಡುವೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ. ಇವೆಲ್ಲವೂ ಒಂದು ಆಳವಾದ ಸಂದೇಶವನ್ನು ನೀಡುತ್ತವೆ. ಮನುಷ್ಯನು ತನ್ನ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಶ್ವತ್ಥಾಮನ ಕಥೆಯಲ್ಲಿ ಶಿಕ್ಷೆ ಹೊರಗಿನಿಂದ ಬಂದಂತಿದ್ದರೂ ನಿಜವಾದ ಶಿಕ್ಷೆ ಅವನೊಳಗೇ ಇದೆ. ತಾನು ಮಾಡಿದ ಕೃತ್ಯವನ್ನು ಮರೆತು ಬಿಡಲು ಅವನಿಗೆ ಸಾಧ್ಯವಿಲ್ಲ. ಅವನ ಜೀವನವೇ ಅವನ ಕೃತ್ಯದ ನೆನಪಾಗಿ ಉಳಿಯುತ್ತದೆ. ಇದು ಪುರಾಣದ ಅತ್ಯಂತ ಗಂಭೀರವಾದ ಸಂದೇಶ. ಹಾಗಾದರೆ ಇಂದಿಗೂ ಅವನು ಜೀವಂತನೇ ಎಂದು ಹೇಳಬಹುದೇ? ಧಾರ್ಮಿಕ ನಂಬಿಕೆಯ ದೃಷ್ಟಿಯಿಂದ ಹೌದು ಎಂದು ನಂಬುವ ಪರಂಪರೆಗಳಿವೆ. ಐತಿಹಾಸಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಅಶ್ವತ್ಥಾಮನು ಇಂದಿಗೂ ಜೀವಂತನಾಗಿದ್ದಾನೆ ಎಂಬುದನ್ನು ದೃಢಪಡಿಸುವ ವಿಶ್ವಾಸಾರ್ಹ ಸಾಕ್ಷ್ಯ ನಮಗಿಲ್ಲ. ಈ ಎರಡನ್ನು ಬೇರ್ಪಡಿಸಿ ನೋಡುವುದು ಮುಖ್ಯ. ಆದರೆ ಕಥೆಯ ಸೌಂದರ್ಯ ಇಲ್ಲಿಯೇ ಇದೆ. ನಾವು ಅಶ್ವತ್ಥಾಮನನ್ನು ನಿಜವಾಗಿಯೂ ನೋಡಿದ್ದೇವೆಯೇ ಎಂಬ ಪ್ರಶ್ನೆಗಿಂತ ಅಶ್ವತ್ಥಾಮನ ಕಥೆ ನಮ್ಮೊಳಗೆ ಏನು ತೋರಿಸುತ್ತದೆ ಎಂಬ ಪ್ರಶ್ನೆ ಇನ್ನಷ್ಟು ದೊಡ್ಡದು. ನಮ್ಮ ಕೋಪ ಎಷ್ಟು ಅಪಾಯಕಾರಿ, ನಮ್ಮ ಪ್ರತೀಕಾರದ ಭಾವನೆ ಎಷ್ಟು ದೂರ ಹೋಗಬಹುದು, ಒಂದು ತಪ್ಪಾದ ನಿರ್ಧಾರ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು. ಅಶ್ವತ್ಥಾಮನ ಕಥೆ ಈ ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತದೆ. ಆದರೆ ಕಥೆ ಇನ್ನೂ ಮುಗಿದಿಲ್ಲ. ಯಾಕೆಂದರೆ ಭಾರತೀಯ ಜನಪದದಲ್ಲಿ ಅಶ್ವತ್ಥಾಮನನ್ನು ಕಂಡೆವು ಎಂಬ ಹಲವು ಕಥೆಗಳು ಜೀವಂತವಿವೆ. ಅವುಗಳಲ್ಲಿ ಕೆಲವು ಆಶ್ಚರ್ಯ ಹುಟ್ಟಿಸುತ್ತವೆ, ಕೆಲವು ಭಯ ಹುಟ್ಟಿಸುತ್ತವೆ ಮತ್ತು ಕೆಲವು ನಮ್ಮನ್ನು ಮೌನವಾಗಿಸುತ್ತವೆ. ಮುಂದಿನ ಭಾಗದಲ್ಲಿ ಅಂತಹ ನಂಬಿಕೆಗಳ ಹಿಂದೆ ಇರುವ ಆಧ್ಯಾತ್ಮಿಕ ಅರ್ಥವನ್ನು ನೋಡೋಣ. ಬಹುಶಃ ಅಶ್ವತ್ಥಾಮನನ್ನು ಹುಡುಕಲು ನಾವು ಕಾಡಿಗೆ ಹೋಗಬೇಕಾಗಿಲ್ಲ. ಬಹುಶಃ ಅವನು ನಮ್ಮೊಳಗಿನ ಒಂದು ಕತ್ತಲೆಯಲ್ಲೇ ಅಡಗಿರಬಹುದು. ಅಶ್ವತ್ಥಾಮನ ಕಥೆಯನ್ನು ಕೇವಲ ಭಯಾನಕ ಪೌರಾಣಿಕ ಕಥೆಯಾಗಿ ಕೇಳಿದರೆ ಅದರ ಅರ್ಧಾರ್ಥ ಮಾತ್ರ ನಮಗೆ ಸಿಗುತ್ತದೆ. ಅದರೊಳಗೆ ಮನುಷ್ಯನ ಮನಸ್ಸಿನ ಆಳವಾದ ಸತ್ಯ ಅಡಗಿದೆ. ಅಶ್ವತ್ಥಾಮನು ಜ್ಞಾನವಿಲ್ಲದವನಲ್ಲ, ಅವನು ಶಸ್ತ್ರವಿದ್ಯೆ ತಿಳಿದಿದ್ದ. ಅವನು ಮಹಾನ್ ಗುರುವಿನ ಮಗ. ಅವನಿಗೆ ಅಪಾರ ಸಾಮರ್ಥ್ಯವಿತ್ತು. ಆದರೂ ಅವನು ತಪ್ಪು ಮಾಡಿದ. ಏಕೆಂದರೆ ಜ್ಞಾನ ಇದ್ದರೂ ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿಲ್ಲ. ಇದೇ ಅಶ್ವತ್ಥಾಮನ ಕಥೆಯ ಹೃದಯ. ನಮ್ಮ ಜೀವನದಲ್ಲೂ ಇದೇ ಸಂಭವಿಸುತ್ತದೆ. ನಮಗೆ ಯಾವುದು ಸರಿ ಎಂದು ಗೊತ್ತಿರುತ್ತದೆ, ಆದರೆ ಕೋಪ ಬಂದಾಗ ಅದನ್ನು ಮರೆತು ಬಿಡುತ್ತೇವೆ. ನಮಗೆ ಯಾವ ಮಾತು ನೋವು ಕೊಡುತ್ತದೆ ಎಂದು ಗೊತ್ತಿರುತ್ತದೆ, ಆದರೆ ಅದೇ ಮಾತನ್ನು ಮತ್ತೊಬ್ಬರಿಗೆ ಹೇಳಿಬಿಡುತ್ತೇವೆ. ನಮಗೆ ಪ್ರತೀಕಾರದಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ ಎಂದು ಗೊತ್ತಿರುತ್ತದೆ, ಆದರೂ ಮನಸ್ಸು ಪ್ರತೀಕಾರದ ಕಡೆಗೆ ಓಡುತ್ತದೆ. ಅಶ್ವತ್ಥಾಮನು ಇದೇ ಮಾನವ ದೌರ್ಬಲ್ಯದ ಮಹತ್ತರ ರೂಪ.
ಅವನ ಶಾಪವನ್ನು ಹೊರಗಿನ ಗಾಯವಾಗಿ ನೋಡಬಹುದು, ಆದರೆ ಅದನ್ನು ಮನಸ್ಸಿನ ಗಾಯವಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಪಶ್ಚಾತ್ತಾಪದಿಂದ ಗುಣವಾಗದ ಮನಸ್ಸು ಹೇಗಿರುತ್ತದೆ? ಅದೇ ಅಶ್ವತ್ಥಾಮ. ತಪ್ಪಿನ ನೆನಪಿನಿಂದ ಮುಕ್ತವಾಗದ ಆತ್ಮ ಹೇಗಿರುತ್ತದೆ? ಅದೇ ಅಶ್ವತ್ಥಾಮ. ಕೋಪವನ್ನು ಗೆಲ್ಲಲಾಗದೆ ತನ್ನದೇ ಜೀವನವನ್ನು ಸುಟ್ಟುಕೊಂಡ ಮನುಷ್ಯ ಹೇಗಿರುತ್ತಾನೆ? ಅದೇ ಅಶ್ವತ್ಥಾಮ. ಹೀಗಾಗಿ ಅಶ್ವತ್ಥಾಮ ಇನ್ನೂ ಜೀವಂತವೇ ಎಂಬ ಪ್ರಶ್ನೆಗೆ ಒಂದು ಆಧ್ಯಾತ್ಮಿಕ ಉತ್ತರ ಹೀಗಿರಬಹುದು. ಅಶ್ವತ್ಥಾಮನ ದೇಹ ಜೀವಂತವೋ ಇಲ್ಲವೋ ಎಂಬುದನ್ನು ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಅಶ್ವತ್ಥಾಮನ ಕಥೆ ಜೀವಂತವಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕೋಪವನ್ನು ನಿಯಂತ್ರಿಸಲು ವಿಫಲವಾದಾಗ ಅಲ್ಲಿ ಅಶ್ವತ್ಥಾಮನ ನೆರಳು ಕಾಣಿಸುತ್ತದೆ. ಪ್ರತಿಯೊಬ್ಬನೂ ಪ್ರತೀಕಾರಕ್ಕಾಗಿ ಧರ್ಮವನ್ನು ಬಿಟ್ಟುಬಿಟ್ಟಾಗ ಅಲ್ಲಿ ಅಶ್ವತ್ಥಾಮನ ಹೆಜ್ಜೆ ಕೇಳಿಸುತ್ತದೆ. ಪ್ರತಿಯೊಬ್ಬನೂ ತನ್ನ ತಪ್ಪಿನ ಪರಿಣಾಮವನ್ನು ಎದುರಿಸುವಾಗ ಅಲ್ಲಿ ಅಶ್ವತ್ಥಾಮನ ಕಥೆ ನೆನಪಾಗುತ್ತದೆ. ಆದ್ದರಿಂದ ಈ ಕಥೆಯ ನಿಜವಾದ ಉದ್ದೇಶ ಅಶ್ವತ್ಥಾಮನನ್ನು ಹುಡುಕುವುದಲ್ಲ, ನಮ್ಮೊಳಗಿನ ಅಶ್ವತ್ಥಾಮನನ್ನು ಗುರುತಿಸುವುದು. ಕೋಪ ಬಂದಾಗ ಒಂದು ಕ್ಷಣ ಮೌನವಾಗುವುದು, ಪ್ರತೀಕಾರದ ಬದಲು ಕ್ಷಮೆಯನ್ನು ಆಯ್ಕೆ ಮಾಡುವುದು, ಶಕ್ತಿಯನ್ನು ಧರ್ಮದ ದಾರಿಯಲ್ಲಿ ಬಳಸುವುದು, ತಪ್ಪಾದರೆ ಅದನ್ನು ಒಪ್ಪಿಕೊಳ್ಳುವುದು. ಇದೇ ಅಶ್ವತ್ಥಾಮನ ಕಥೆ ನಮಗೆ ನೀಡುವ ಮಹತ್ತರ ಪಾಠ. ಒಬ್ಬ ಮನುಷ್ಯನಿಗೆ ಸಾವಿರಾರು ವರ್ಷಗಳ ಜೀವನ ಸಿಕ್ಕರೂ ಶಾಂತಿ ಇಲ್ಲದಿದ್ದರೆ ಅದರ ಪ್ರಯೋಜನವೇನು? ಆದರೆ ಒಂದು ಸಣ್ಣ ಜೀವನದಲ್ಲಿಯೇ ಧರ್ಮ, ಪ್ರೀತಿ ಮತ್ತು ಕರುಣೆಯಿಂದ ಬದುಕಿದರೆ ಅದೇ ನಿಜವಾದ ಅಮರತ್ವ. ಇಲ್ಲಿಯೇ ಅಶ್ವತ್ಥಾಮನ ಕಥೆ ನಮ್ಮ ಹೃದಯವನ್ನು ಮುಟ್ಟುತ್ತದೆ. ಅವನನ್ನು ಭಯದಿಂದ ನೆನಪಿಸಿಕೊಳ್ಳಬೇಡಿ, ಅವನ ತಪ್ಪಿನಿಂದ ಪಾಠ ಕಲಿಯಲು ನೆನಪಿಸಿಕೊಳ್ಳಿ. ಅವನ ಶಾಪವನ್ನು ಕೇಳಿ ಹೆದರಬೇಡಿ. ನಮ್ಮ ಕೋಪವೇ ನಮ್ಮ ಜೀವನಕ್ಕೆ ಶಾಪವಾಗದಂತೆ ಎಚ್ಚರವಾಗಿರಿ. ಇದೇ ಈ ಕಥೆಯ ಅತ್ಯಂತ ಆಳವಾದ ಸಂದೇಶ. ಇಂದಿಗೂ ಕೆಲವರು ಅಶ್ವತ್ಥಾಮನನ್ನು ಹುಡುಕಲು ಕಾಡುಗಳಿಗೆ ಹೋಗುತ್ತಾರೆ ಎಂಬ ಕಥೆಗಳು ಕೇಳಿಬರುತ್ತವೆ. ಕೆಲವು ದೇವಾಲಯಗಳ ಸುತ್ತಮುತ್ತ ಅಪರಿಚಿತ ವ್ಯಕ್ತಿಯೊಬ್ಬ ಬೆಳಗಿನ ಜಾವ ಕಾಣಿಸಿಕೊಂಡನು ಎಂಬ ಜನಪದ ನಂಬಿಕೆಗಳಿವೆ. ಕೆಲವರು ಅವನು ಪೂಜೆ ಮುಗಿಸಿ ಯಾರಿಗೂ ತಿಳಿಯದಂತೆ ಹೊರಟು ಹೋದನೆಂದು ಹೇಳುತ್ತಾರೆ. ಆದರೆ ಈ ಕಥೆಗಳನ್ನು ಕೇಳುವಾಗ ನಾವು ವಿವೇಕವನ್ನು ಕಳೆದುಕೊಳ್ಳಬಾರದು. ಒಬ್ಬ ವ್ಯಕ್ತಿ ನಿಜವಾಗಿಯೂ ಅಶ್ವತ್ಥಾಮನೇ ಎಂದು ಹೇಳಲು ಅವನ ದೇಹದ ಮೇಲೆ ಗಾಯವಿದೆ ಎಂಬುದೊಂದೇ ಸಾಕ್ಷ್ಯವಾಗುವುದಿಲ್ಲ. ಸಾವಿರಾರು ವರ್ಷಗಳ ಹಿಂದಿನ ವ್ಯಕ್ತಿಯನ್ನು ಇಂದಿನ ಕಾಲದಲ್ಲಿ ಗುರುತಿಸುವುದಕ್ಕೆ ದೃಢವಾದ ಪುರಾವೆ ಬೇಕು. ಅಂತಹ ಪುರಾವೆ ನಮ್ಮ ಬಳಿಯಿಲ್ಲ. ಹಾಗಿದ್ದರೂ ಈ ಕಥೆಗಳು ಜನರ ಮನಸ್ಸಿನಲ್ಲಿ ಉಳಿದಿರುವುದಕ್ಕೆ ಕಾರಣವಿದೆ. ಅಶ್ವತ್ಥಾಮನ ಕಥೆ ಭಾರತೀಯ ಸಂಸ್ಕೃತಿಯ ಸಾಮೂಹಿಕ ನೆನಪಿನ ಒಂದು ಭಾಗವಾಗಿದೆ. ಮಹಾಭಾರತವು ಕೇವಲ ಯುದ್ಧದ ಕಥೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಕಥೆ. ಅಲ್ಲಿ ಧರ್ಮವಿದೆ, ಅಧರ್ಮವಿದೆ, ಪ್ರೀತಿಯಿದೆ, ಅಸೂಯೆ ಇದೆ, ತ್ಯಾಗವಿದೆ, ಪ್ರತೀಕಾರವಿದೆ. ಅಶ್ವತ್ಥಾಮನು ಈ ಎಲ್ಲದರ ಮಧ್ಯೆ ಒಂದು ಕಠಿಣ ಎಚ್ಚರಿಕೆಯಾಗಿ ನಿಂತಿದ್ದಾನೆ. ನಮ್ಮ ಬಳಿ ಶಕ್ತಿ ಇದ್ದಾಗ ಅದನ್ನು ಹೇಗೆ ಬಳಸಬೇಕು? ನಮ್ಮ ಮೇಲೆ ಅನ್ಯಾಯವಾಗಿದೆ ಎಂದು ಅನಿಸಿದಾಗ ನಾವು ಹೇಗೆ ಪ್ರತಿಕ್ರಿಯಿಸಬೇಕು? ನಮ್ಮ ಕೋಪವನ್ನು ಧರ್ಮವೆಂದು ಭ್ರಮಿಸಿದರೆ ಏನಾಗುತ್ತದೆ? ಈ ಪ್ರಶ್ನೆಗಳಿಗೆ ಅಶ್ವತ್ಥಾಮನ ಜೀವನವೇ ಉತ್ತರ. ಅವನ ಕಥೆಯಲ್ಲಿ ಇನ್ನೊಂದು ಸೂಕ್ಷ್ಮವಾದ ಸಂದೇಶವಿದೆ. ಶಿಕ್ಷೆ ಎಂದರೆ ಯಾವಾಗಲೂ ದೇಹದ ನೋವಲ್ಲ, ಕೆಲವೊಮ್ಮೆ ಮನಸ್ಸಿನ ಪಶ್ಚಾತ್ತಾಪವೇ ಅತ್ಯಂತ ದೊಡ್ಡ ಶಿಕ್ಷೆ. ಒಬ್ಬ ಮನುಷ್ಯನು ತನ್ನ ತಪ್ಪನ್ನು ಅರಿತುಕೊಂಡ ನಂತರ ಅದರಿಂದ ಪಾರಾಗಲು ಸಾಧ್ಯವಾಗದಿದ್ದರೆ ಅವನಿಗೆ ಪ್ರತಿದಿನವೂ ಒಂದು ಹೊಸ ಯುದ್ಧ. ಅಶ್ವತ್ಥಾಮನ ಶಾಪವನ್ನು ಈ ದೃಷ್ಟಿಯಿಂದ ನೋಡಿದಾಗ ಅದು ಕೇವಲ ಪೌರಾಣಿಕ ಭಯವಲ್ಲ, ಅದು ಮಾನವ ಮನಸ್ಸಿನ ಶಾಶ್ವತ ಸತ್ಯ. ಆದ್ದರಿಂದ ಯಾರಾದರೂ ನಾನು ಅಶ್ವತ್ಥಾಮನನ್ನು ನೋಡಿದ್ದೇನೆ ಎಂದರೆ ನಾವು ತಕ್ಷಣ ನಂಬಬೇಕಾಗಿಲ್ಲ. ಅದೇ ರೀತಿ ಅದು ಸಂಪೂರ್ಣ ಸುಳ್ಳು ಎಂದು ಹೇಳುವುದಕ್ಕೂ ಮುನ್ನ ಆ ಕಥೆಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಅರಿಯಬೇಕು. ನಂಬಿಕೆ ತನ್ನ ಜಾಗದಲ್ಲಿರಲಿ, ವಿವೇಕ ತನ್ನ ಜಾಗದಲ್ಲಿರಲಿ, ಪುರಾಣ ತನ್ನ ಜಾಗದಲ್ಲಿರಲಿ, ಸತ್ಯಶೋಧನೆ ತನ್ನ ಜಾಗದಲ್ಲಿರಲಿ. ಇವುಗಳನ್ನು ಸಮತೋಲನದಲ್ಲಿ ನೋಡುವುದೇ ಭಾರತೀಯ ಚಿಂತನೆಯ ಸೌಂದರ್ಯ. ಹೀಗಾಗಿ ಅಶ್ವತ್ಥಾಮನು ನಿಜವಾಗಿಯೂ ನಮ್ಮ ನಡುವೆ ನಡೆಯುತ್ತಿದ್ದಾನೆಯೇ ಎಂಬ ಪ್ರಶ್ನೆಗೆ ಅಂತಿಮ ಉತ್ತರವನ್ನು ನಾವು ನೀಡಲು ಸಾಧ್ಯವಿಲ್ಲ. ಆದರೆ ಅವನ ಕಥೆ ನಮ್ಮ ನಡುವೆ ನಡೆಯುತ್ತಿದೆ ಎಂಬುದನ್ನು ಖಂಡಿತವಾಗಿ ಹೇಳಬಹುದು. ಪ್ರತಿ ಕೋಪದಲ್ಲಿ, ಪ್ರತಿ ಪ್ರತೀಕಾರದ ಯೋಚನೆಯಲ್ಲಿ, ಪ್ರತಿ ಪಶ್ಚಾತ್ತಾಪದಲ್ಲಿ ಮತ್ತು ಪ್ರತಿಯೊಂದು ಕ್ಷಮೆಯ ನಿರ್ಧಾರದಲ್ಲೂ.
ಅಶ್ವತ್ಥಾಮನ ಕಥೆಯ ಆರಂಭದಲ್ಲಿ ನಾವೊಂದು ಪ್ರಶ್ನೆ ಕೇಳಿದ್ದೆವು. ಅವನಿನ್ನೂ ಜೀವಂತವೇ? ಈಗ ಕಥೆಯ ಅಂತ್ಯದತ್ತ ಬಂದಾಗ ಆ ಪ್ರಶ್ನೆಯೇ ಬದಲಾಗುತ್ತದೆ. ಜೀವಂತವಾಗಿರುವುದು ಎಂದರೇನು? ಸಾವಿರಾರು ವರ್ಷ ಬದುಕುವುದು ಜೀವಂತಿಕೆಯೇ? ಅಥವಾ ಒಬ್ಬ ಮನುಷ್ಯನ ಒಳ್ಳೆಯ ಕಾರ್ಯಗಳು ಅವನ ನಂತರವೂ ಜನರ ಹೃದಯದಲ್ಲಿ ಉಳಿಯುವುದು ನಿಜವಾದ ಅಮರತ್ವವೇ? ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅಮರತ್ವದ ಅರ್ಥ ಬಹಳ ಆಳವಾದದ್ದು. ದೇಹ ನಶಿಸುತ್ತದೆ, ಹೆಸರು ಉಳಿಯಬಹುದು, ಹೆಸರು ಕೂಡ ಮರೆಯಾಗಬಹುದು, ಆದರೆ ಕರ್ಮದ ಪರಿಣಾಮ ಉಳಿಯುತ್ತದೆ. ಅಶ್ವತ್ಥಾಮನ ವಿಷಯದಲ್ಲಿ ಅವನ ಕೃತ್ಯ ಮತ್ತು ಅದರ ಪರಿಣಾಮವೇ ಅವನನ್ನು ಯುಗಯುಗಾಂತರಗಳಿಗೂ ನೆನಪಿನಲ್ಲಿಳಿಸಿದೆ. ಅವನು ನಿಜವಾಗಿಯೂ ದೇಹದೊಂದಿಗೆ ಬದುಕಿದ್ದಾನೆಯೇ ಇಲ್ಲವೇ ಎಂಬುದು ಒಂದು ಪ್ರಶ್ನೆ. ಆದರೆ ಅವನ ಕಥೆ ಸಾವಿರಾರು ವರ್ಷಗಳ ನಂತರವೂ ನಮ್ಮ ಮುಂದೆ ಇರುವುದೇ ಒಂದು ರೀತಿಯ ಅಮರತ್ವ. ಇದು ನಮಗೆ ಒಂದು ದೊಡ್ಡ ಪಾಠ ನೀಡುತ್ತದೆ. ನಾವು ನಮ್ಮ ಜೀವನದಲ್ಲಿ ಏನು ಉಳಿಸುತ್ತಿದ್ದೇವೆ? ಹಣವೇ, ಮನೆಯೇ, ಹೆಸರೇ ಅಥವಾ ಒಳ್ಳೆಯ ನೆನಪೇ? ಒಬ್ಬ ಮನುಷ್ಯನ ಬಳಿ ಎಲ್ಲವೂ ಇದ್ದರೂ ಅವನ ಹೃದಯದಲ್ಲಿ ಶಾಂತಿ ಇಲ್ಲದಿದ್ದರೆ ಅವನು ನಿಜವಾಗಿ ಶ್ರೀಮಂತನಲ್ಲ. ಅಶ್ವತ್ಥಾಮನ ಬಳಿ ಶಕ್ತಿಯಿತ್ತು, ಆದರೆ ಶಾಂತಿ ಇರಲಿಲ್ಲ. ಅವನ ಬಳಿ ಯುದ್ಧದ ಸಾಮರ್ಥ್ಯವಿತ್ತು, ಆದರೆ ಕ್ಷಮಿಸುವ ಶಕ್ತಿ ಕಳೆದುಕೊಂಡಿದ್ದನು. ಇದೇ ಅವನ ಪತನಕ್ಕೆ ಕಾರಣವಾಯಿತು. ಆದ್ದರಿಂದ ನಮ್ಮ ಜೀವನದಲ್ಲಿ ಕೋಪ ಬಂದಾಗ ಅಶ್ವತ್ಥಾಮನನ್ನು ನೆನಪಿಸಿಕೊಳ್ಳೋಣ. ಯಾರಾದರೂ ನಮಗೆ ನೋವು ಮಾಡಿದಾಗ ತಕ್ಷಣ ಪ್ರತೀಕಾರ ಮಾಡದೆ ಒಂದು ಕ್ಷಣ ಯೋಚಿಸೋಣ. ಯಾಕೆಂದರೆ ಒಂದು ಕ್ಷಣದ ಕೋಪವು ಕೆಲವೊಮ್ಮೆ ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ನಮ್ಮ ಮಾತುಗಳಿಂದ ಯಾರಾದರೂ ನೋಯುತ್ತಿದ್ದರೆ ಆ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಕೈಯಿಂದ ಒಂದು ಕೃತ್ಯ ನಡೆದರೆ ಅದರ ಪರಿಣಾಮವನ್ನು ಅಳಿಸಲು ಸಾಧ್ಯವಾಗದೇ ಇರಬಹುದು. ಆದ್ದರಿಂದ ಅಶ್ವತ್ಥಾಮನ ಕಥೆ ಭಯದ ಕಥೆಯಲ್ಲ, ಅದು ಎಚ್ಚರಿಕೆಯ ಕಥೆ. ನಮ್ಮೊಳಗಿನ ಕೋಪವನ್ನು ಗೆಲ್ಲುವ ಕಥೆ, ಕ್ಷಮೆಯ ಶಕ್ತಿಯನ್ನು ಅರಿಯುವ ಕಥೆ, ಧರ್ಮದ ದಾರಿಯಲ್ಲಿ ನಡೆಯುವ ಕಥೆ. ಅಶ್ವತ್ಥಾಮನು ಇಂದಿಗೂ ಭೂಮಿಯ ಮೇಲಿದ್ದಾನೆಯೇ? ನಮಗೆ ಖಚಿತವಾಗಿ ಗೊತ್ತಿಲ್ಲ. ಆದರೆ ಅವನ ಕಥೆ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದರೆ ಅದರಿಂದ ನಾವೊಂದು ಒಳ್ಳೆಯ ಪಾಠ ಕಲಿಯಬಹುದು. ಅದೇ ಅವನ ಕಥೆಯ ನಿಜವಾದ ಅರ್ಥ. ಅಮರತ್ವ ದೇಹದಲ್ಲಿರಬೇಕೆಂದಿಲ್ಲ, ಒಳ್ಳೆಯ ಸಂದೇಶದಲ್ಲೂ ಅಮರತ್ವ ಇರಬಹುದು. ಅಶ್ವತ್ಥಾಮನ ಕಥೆ ಆರಂಭವಾದಾಗ ನಮ್ಮ ಮುಂದೆ ಒಬ್ಬ ಶಕ್ತಿಶಾಲಿ ಯೋಧನಿದ್ದ. ಅಂತ್ಯಕ್ಕೆ ಬಂದಾಗ ನಮ್ಮ ಮುಂದೆ ಒಬ್ಬ ಶಾಪಗ್ರಸ್ತ ಮನುಷ್ಯನಿದ್ದಾನೆ. ಈ ಬದಲಾವಣೆಯ ಮಧ್ಯೆ ನಡೆದದ್ದೇನು? ಒಂದು ಕೋಪ, ಒಂದು ಪ್ರತೀಕಾರ, ಒಂದು ತಪ್ಪಾದ ನಿರ್ಧಾರ ಮತ್ತು ಅದರ ಅಂತ್ಯವಿಲ್ಲದ ಪರಿಣಾಮ. ಇದೇ ಕಾರಣಕ್ಕೆ ಅಶ್ವತ್ಥಾಮನ ಕಥೆ ಸಾವಿರಾರು ವರ್ಷಗಳ ನಂತರವೂ ನಮ್ಮನ್ನು ಕಾಡುತ್ತದೆ. ಅವನು ನಿಜವಾಗಿಯೂ ಜೀವಂತನಾಗಿದ್ದಾನೆಯೇ ಎಂಬ ಪ್ರಶ್ನೆಗೆ ಧಾರ್ಮಿಕ ನಂಬಿಕೆ ಒಂದು ಉತ್ತರ ನೀಡುತ್ತದೆ. ಪುರಾಣ ಪರಂಪರೆ ಅವನನ್ನು ಚಿರಂಜೀವಿಯಾಗಿ ನೋಡುತ್ತದೆ. ಆದರೆ ಐತಿಹಾಸಿಕವಾಗಿ ಅವನು ಇಂದಿಗೂ ಜೀವಂತನಾಗಿದ್ದಾನೆ ಎಂಬುದನ್ನು ದೃಢಪಡಿಸುವ ಸಾಕ್ಷ್ಯ ನಮಗೆ ದೊರಕಿಲ್ಲ. ಆದರೂ ಅವನ ಕಥೆಯನ್ನು ನಿರಾಕರಿಸುವ ಅಗತ್ಯವಿಲ್ಲ, ಏಕೆಂದರೆ ಪ್ರತಿಯೊಂದು ಪುರಾಣದಲ್ಲೂ ಒಂದು ಸಂದೇಶವಿರುತ್ತದೆ. ಅಶ್ವತ್ಥಾಮನ ಸಂದೇಶ ಬಹಳ ಸರಳ. ಕೋಪದ ಕ್ಷಣದಲ್ಲಿ ಧರ್ಮವನ್ನು ಕಳೆದುಕೊಳ್ಳಬೇಡಿ. ಪ್ರತೀಕಾರಕ್ಕಾಗಿ ನಿಮ್ಮ ಮನಸ್ಸನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಕೈಯಲ್ಲಿರುವ ಶಕ್ತಿಯನ್ನು ಅಧರ್ಮಕ್ಕಾಗಿ ಬಳಸಬೇಡಿ. ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳಿ. ಇತರರನ್ನು ಕ್ಷಮಿಸಲು ಕಲಿಯಿರಿ. ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಮನಸ್ಸನ್ನು ಗೆಲ್ಲಿರಿ. ಮಹಾಭಾರತದ ಯುದ್ಧ ಮುಗಿದು ಹೋಯಿತು, ಆದರೆ ಮನುಷ್ಯನೊಳಗಿನ ಯುದ್ಧ ಇನ್ನೂ ಮುಗಿದಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು, ಕೋಪ ಮತ್ತು ಕರುಣೆ, ಪ್ರತೀಕಾರ ಮತ್ತು ಕ್ಷಮೆ, ಈ ಯುದ್ಧ ಪ್ರತಿದಿನ ನಮ್ಮೊಳಗೆ ನಡೆಯುತ್ತದೆ. ಆ ಯುದ್ಧದಲ್ಲಿ ನಾವು ಯಾರನ್ನು ಗೆಲ್ಲಿಸುತ್ತೇವೆ ಎಂಬುದೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಅಶ್ವತ್ಥಾಮನು ನಿಜವಾಗಿಯೂ ಎಲ್ಲೋ ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆಯೇ? ಬಹುಶಃ ಆ ಪ್ರಶ್ನೆಗೆ ಉತ್ತರ ನಮಗೆಂದಿಗೂ ಸಿಗದಿರಬಹುದು. ಆದರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ನಮ್ಮ ಕೈಯಲ್ಲಿದೆ. ನಮ್ಮೊಳಗಿನ ಅಶ್ವತ್ಥಾಮನನ್ನು ನಾವು ಗೆಲ್ಲಬಹುದೇ? ಕೋಪ ಬಂದಾಗ ಮೌನವಾಗಬಹುದೇ? ನೋವಾದಾಗ ಕ್ಷಮಿಸಬಹುದೇ? ಅನ್ಯಾಯವಾದಾಗ ಧರ್ಮದ ದಾರಿಯಲ್ಲಿ ನಿಲ್ಲಬಹುದೇ? ಶಕ್ತಿ ಸಿಕ್ಕಾಗ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಬಹುದೇ? ಈ ಪ್ರಶ್ನೆಗಳಿಗೆ ಹೌದು ಎಂದು ಉತ್ತರಿಸುವ ದಿನದಿಂದಲೇ ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಆರಂಭವಾಗುತ್ತದೆ. ಅಶ್ವತ್ಥಾಮನ ಶಾಪದ ಕಥೆ ನಮಗೆ ಭಯ ಹುಟ್ಟಿಸಲು ಬಂದಿಲ್ಲ, ಅದು ನಮ್ಮನ್ನು ಎಚ್ಚರಿಸಲು ಬಂದಿದೆ.
ಅವನ ಕಥೆಯ ಅಂತ್ಯದಲ್ಲಿ ನಾವು ಅವನನ್ನು ಹುಡುಕಬಾರದು, ನಮ್ಮನ್ನೇ ಹುಡುಕಬೇಕು. ನಮ್ಮ ಕೋಪವನ್ನು, ನಮ್ಮ ದೌರ್ಬಲ್ಯವನ್ನು, ನಮ್ಮ ಅಹಂಕಾರವನ್ನು ಮತ್ತು ಅದರಾಚೆ ಇರುವ ನಮ್ಮೊಳಗಿನ ದೈವತ್ವವನ್ನು. ಒಬ್ಬ ಮನುಷ್ಯನಿಗೆ ಸಾವಿರಾರು ವರ್ಷಗಳ ಜೀವನ ಸಿಕ್ಕರೂ ಶಾಂತಿ ಇಲ್ಲದಿದ್ದರೆ ಅದು ಜೀವನವಲ್ಲ. ಆದರೆ ಕಡಿಮೆ ಕಾಲ ಬದುಕಿದರೂ ಪ್ರೀತಿ, ಧರ್ಮ, ಕರುಣೆ ಮತ್ತು ಸತ್ಯದೊಂದಿಗೆ ಬದುಕಿದರೆ ಅದೇ ನಿಜವಾದ ಅಮರತ್ವ. ಇದೇ ಅಶ್ವತ್ಥಾಮನ ಅತ್ಯಂತ ದೊಡ್ಡ ರಹಸ್ಯ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಮತ್ತು ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.